ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ನಾನು 74 kg ಇದ್ದವಳು 60 kgಗೆ ಯಾವ ರೀತಿ ನಾನು ಬಂದೆ, ಮತ್ತು ನನ್ನ ಒಂದು 14 kgಯನ್ನು ನಾನು ಯಾವ ರೀತಿ ನಾನು ರೆಡ್ಯೂಸನ್ನು ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ, ಯೂಸ್ಫುಲ್ ಆಗುವಂತಹನ್ನ. ಯಾಕಂದರೆ ನಾನು ಓನ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ವೆಯ್ಟ್ ಲಾಸನ್ನು ಮಾಡಿ, ಸೊ ಹಂಗಾಗಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಕೊಡ್ತಾ ಇರ್ತೀನಿ. ಹಾಗೆ ನೀವು ಕೇಳುವಂತಹ ಒಂದು ಅನಿಸಿಕೆ, ಅಭಿಪ್ರಾಯ ಏನಿರ್ಬೋದು ಅದಕ್ಕೆಲ್ಲನೂ ಸಹ ನಾನು ಕಮೆಂಟಲ್ಲಿ ನಿಮಗೆ ರಿಪ್ಲೈಯನ್ನು ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನಾನು ಈ ಒಂದು 60 kg ಆಗೋದಕ್ಕೆ, ಅಂದರೆ 14 kgಯನ್ನು ರಿಡ್ಯೂಸ್ ಮಾಡೋದಕ್ಕೆ ನಾನು ಏನೇನೆಲ್ಲ ಒಂದು ಮನೆಯಲ್ಲಿ ಏನೇನೆಲ್ಲ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಾನು ಮಾರ್ನಿಂಗು 5:45ಗೆ ನಾನು ಎದ್ದೇಳ್ತಾ ಇದ್ದೆ. 5:45ಗೆ ಎದ್ದು 6 o'clockವರೆಗೂ ನನ್ನ ಒಂದು ವಾಶ್ರೂಮ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಎಲ್ಲನೂ ಸಹ ಮಾಡ್ಕೊಳ್ತಿದ್ದೆ. ಆಮೇಲೆ 6ಇಂದ 7ವರೆಗೂ ನಾನು ವಾಕಿಂಗನ್ನು ಮಾಡ್ತಾಯಿದ್ದೆ. 1 hour ವಾಕಿಂಗ್ ಮಾಡ್ತಾಯಿದ್ದೆ. ಅಂದರೆ ಒಂದು 5000 ಸ್ಟೆಪ್ಸು ಕಂಪ್ಲೀಟ್ ಆಗಿರೋದು, ಒಂದು 300 ಕ್ಯಾಲರಿ ಬರ್ನ್ ಆಗಿರೋದು, ಇಷ್ಟ ಆಗಿರೋದು. ಆಮೇಲೆ ಮಕ್ಕಳಿರೋರೆಲ್ಲ ಟಿಫನ್ನು ಅದು ಇದು ಕೆಲಸಗಳು ಇರ್ತಿದ್ವು, ಮಾಡ್ತಾಯಿದ್ದೆ. ಆಮೇಲೆ ಟಿಫನ್ಗೆ ನಾನು ಏನು ತಿಂತಾಯಿದ್ದೆ ಅಂದರೆ, ಮನೇಲಿ ಏನು ಮಾಡಿರ್ತೀವೋ ರೈಸ್ ಐಟಮು, ದೋಸೆ, ಚಪಾತಿ ಎಲ್ಲನೂ ಸಹ ನಾನು ತಿಂತಾಯಿದ್ದೆ. ಅದನ್ನು ಯಾವ ರೀತಿ ತಿಂತಾಯಿದ್ದೆ ಅಂದರೆ, ಈಗ ನಾನು ಚಪಾತಿ ಆದರೆ 1 ಚಪಾತಿ ಮತ್ತು ಪಲ್ಯ ಮತ್ತು ಸೈಡಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟು ಈ ಥರ ವೆಜಿಟೇಬಲನ್ನು ಆ್ಯಡ್ ಮಾಡ್ಕೊಳ್ತಿದ್ದೆ. ಇಲ್ಲಾಂದರೆ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಲಿಮಿಟಾಗಿ ಕ್ಯಾಲೋರಿ ಸ್ವಲ್ಪ ಕಡಿಮೆಯನ್ನು ತೊಗೊತಾ ಇದ್ದೆ ಬೆಳಿಗ್ಗೆ ಟೈಮು. ಆಮೇಲೆ ಮಧ್ಯಾಹ್ನ ಟೈಮ್ ಯಾವ ರೀತಿ ಮಾಡ್ತಾಯಿದ್ದೆ ಅಂದರೆ, ಒಂದು ಚಿಕ್ಕದೊಂದು ಮುದ್ದೆ, ಅಂದರೆ ಒಂದು 5-6 ತುತ್ತು ತಿನ್ಬೋದು ಅಷ್ಟು ಮುದ್ದೆ. ಆಮೇಲೆ ಒಂದು ಸ್ವಲ್ಪ ಅನ್ನ, ಒಂದು 3 ತುತ್ತು ತಿನ್ನುವಷ್ಟು ಅನ್ನ, ಮತ್ತು ಅದರಲ್ಲಿ ಫ್ರೂಟ್ಸನ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಇಲ್ಲ ಅಂದರೆ ಅದೇನಾದರೂ ಫ್ರೂಟ್ಸ್ ಖಾಲಿ ಆಗಿತ್ತು ಅಂತಂದರೆ ವೆಜಿಟೇಬಲ್ ಏನಾದರೂ ಸೌತೆಕಾಯಿ, ಕ್ಯಾರೆಟು ಮತ್ತು ನಮಗೆ ಯಾವ ಥರದ್ದು ಇರುತ್ತೋ ಮನೇಲಿ ಆ ಥರದ್ದು ನಾನು ಇಟ್ಕೊಳ್ತಾ ಇದ್ದೆ ಸೈಡಲ್ಲಿ. ಮತ್ತು ಒಂದು ಥರದ ಪಲ್ಯ ಇಟ್ಕೊಳ್ತಿದ್ದೆ, ಅಂದರೆ ಸೊಪ್ಪಾಗಿರ್ಬೋದು, ಇಲ್ಲಾಂದರೆ ಮೊಳಕೆ ಕಾಳಿಂದು ಪಲ್ಯ ಆಗಿರ್ಬೋದು, ಸ್ವಲ್ಪ ಇಷ್ಟು, ಅದನ್ನು ಜಾಸ್ತಿ ಅಲ್ಲ, ಸ್ವಲ್ಪ ಅಷ್ಟು ತೊಗೊಳ್ತಾ ಇದ್ದೆ. ಮತ್ತು ಮೊಟ್ಟೆ ತಿಂತಾಯಿದ್ದೆ ನಾನು, ಅಂದರೆ ದಿನಕ್ಕೆ 1 ಆದರೂ ತಿಂತಿದ್ದೆ, ಇಲ್ಲಾಂದರೆ 2 ತಿಂತಾಯಿದ್ದೆ, ಇಷ್ಟು ತಿಂತಾಯಿದ್ದೆ ಫ್ರೆಂಡ್ಸ್. ಆಮೇಲೆ ಇನ್ನು ಈವ್ನಿಂಗು ಸ್ನ್ಯಾಕ್ಸಿಗೆ ನಾನೇನು ತೊಗೊತಿದ್ದೆ ಅಂದರೆ, ಚುರುಮುರಿ, ಈ ಖಾರ ಪುರಿ ಮಾಡ್ತಾರಲ್ಲ ಒಗ್ಗರಣೆ, ಅದು ತೊಗೊಳ್ತಾ ಇದ್ದೆ. ಇಲ್ಲಾಂದರೆ ಫ್ರೂಟ್ಸ್ಗಳು ತೊಗೊಳ್ತಾ ಇದ್ದೆ, ಇಲ್ಲಾಂದರೆ ವೆಜಿಟಬಲ್ಸು ಏನಾದರೂ ಇದ್ದರೆ ತೊಗೊಳ್ತಾ ಇದ್ದೆ. ಈ ಥರ ನಾನು ಸ್ನ್ಯಾಕ್ಸ್ಗಳನ್ನು, ಹೆಲ್ದಿ ಸ್ನ್ಯಾಕ್ಸ್ಗಳನ್ನು ಸ್ವಲ್ಪ ತಿಂತಾಯಿದ್ದೆ. ಆಮೇಲೆ ಸಂಜೆ ಡಿನ್ನರ್ಗೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ, 6:30 ಒಳಗೆ ನಾನು ನನ್ನ ಊಟವನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಯಾಕಂದರೆ 6:30ಗೆ ನಾನು ಊಟ ಎಲ್ಲ ಮುಗಿಸ್ಕೊಂಡ್ರೆ ಇನ್ನು ನಾನು ಬೆಳಿಗ್ಗೆ ತಿನ್ನೋದು 8:30 ಆಗುತ್ತೆ. ಆವಾಗ ನನ್ನ ಒಂದು ಫಾಸ್ಟಿಂಗು ಚೆನ್ನಾಗಿರುತ್ತೆ ಮತ್ತು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದಾಗುತ್ತೆ ಆ ಒಂದು ಟೈಮ್ ಮಾತ್ರ. ಸೊ ನಾನು 6:30ಗೆ ನನ್ನ ಊಟ ಏನಿದೆ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೆ. ಅಂದರೆ ಊಟ ಏನಿರ್ತಿತ್ತು ಅಂದರೆ, ಮನೆಯಲ್ಲಿ ಈಗ ಎಲ್ಲ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಡಯಟ್ಗೆ ಅಂತ ಯಾವ ಫುಡ್ಡನ್ನು ಮಾಡ್ಕೊಳ್ತಾ ಇರಲಿಲ್ಲ. ಮನೆಯಲ್ಲಿ ಏನು ಮಾಡ್ತೀನೋ ಅದನ್ನೇ ನಾನು ಆಲ್ಟ್ರ್ ಮಾಡಿಕೊಂಡು ತಿಂತಾಯಿದ್ದೆ. ನಮ್ಮ ಮನೆಯವ್ರಿಗೆ ಏನು ಇಡ್ತೀನೋ ಅದನ್ನೇ ನಾನು ತಿಂತಾಯಿದ್ದೆ. ಇನ್ನು ಸಾಯಂಕಾಲಕ್ಕೆ ನಾನು ಇಲ್ಲ ಚಪಾತಿ, ಇಲ್ಲಾಂದರೆ ರೈಸ್ ಐಟಮು, ಮುದ್ದೆ, ಇಷ್ಟಿರೋದು ನಮ್ಮ ಮನೇಲಿ. ಸೊ ಅಷ್ಟರಲ್ಲಿ ನಾನೇನು ಮಾಡ್ತೀನಿ, 1 ಚಪಾತಿ, ಒಂದು ಸ್ವಲ್ಪ ಪಲ್ಯ, ಇಷ್ಟು ತಿಂದ್ಬಿಟ್ಟು 6:30ಗೆ ನನ್ನ ಡಿನ್ನರನ್ನು ಕ್ಲೋಸ್ ಮಾಡ್ತಾಯಿದ್ದೆ. ಮಾಡಿದ್ದಾದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಒಂದು 1/2 hour ಎಕ್ಸಸೈಸು, ಇಷ್ಟು ಮಾಡಿ 10 o'clockಗೆ ಕರೆಕ್ಟಾಗಿ ಮಲಗ್ತಿದ್ದೆ. ಮಲಗಿ ಎದ್ದೇಳೋದು ಇನ್ನು 5:45ಗೆ. ಇದು ಇನ್ನೇ ನಾನು 3 months ಮಾಡ್ಕೊಂಡು ಬಂದೆ. ಒಂದು 64 kgವರೆಗೂ ಚೆನ್ನಾಗೇ ಬಂತು. ಆಮೇಲೆ 64 kgಗೆ ನನಗೆ ಸ್ಟಕ್ ಆಗ್ತಾ ಬಂತು ವೆಯ್ಟು. ಏನಪ್ಪ ಮಾಡೋದು, ಏನು ಮಾಡ್ತಾಯಿದ್ದೀನಿ, ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ, ಏನು ನಾನು ತಿನ್ನೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಅದೇನೂ ಇಲ್ಲ. ಆಮೇಲೆ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಅದ್ರ ಬಗ್ಗೆ. ನಾನು ಏನು ಮಾಡ್ತಿದ್ದೆ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದೆ. ಆಮೇಲಿಂದ ತಂತಾನೆ 4 kgನೂ ಬರ್ನ್ ಆಗೋದು. ಈಗ 60 kg ನಾನಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಅಂದರೆ ಮುಂಚೆ ಹೋಲಿಸ್ಕೊಂಡ್ರೆ
ತುಂಬಾ ಖುಷಿ ಆಗ್ತಾಯಿದೆ ಈ ಒಂದು ಸಣ್ಣ ಆಗಿರೋದಕ್ಕೆ. ಅದು ಒಂದು ಕಾರಣ ಏನು ಅಂದರೆ, ನಾನು ಸಣ್ಣ ಆಗೋದಕ್ಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ನಾವು ಒಂದು ಟ್ರಾವೆಲಿಂಗ್ ಹೋಗಿದ್ವಿ. ಸೊ ಆವಾಗ ಅಲ್ಲಿ ಅವರು ಒಂದು 52 kg ಒಬ್ಬರಿದ್ದರು, ಒಬ್ಬರು ಒಂದು 56 ಜನ ಇದ್ದರು. ಸೊ ಅವರು ನೀವೆಷ್ಟಿದ್ದೀರಾ ಅಂತ ಮಾತಾಡ್ತಿದ್ರು. ಸೊ ನಾನು ಅವಾಗ 74 ಜನ ಇದ್ದೆ. ತುಂಬಾ ದಪ್ಪ ಆಗಿ ಹಿಂಗೇನೋ ಇದ್ದೆ ಅಂದ್ಕೊಳ್ಳಿ. ಆವಾಗ ಅವ್ರನ್ನ ಅಂದ್ಕೊಂಡೆ ನಾನು. ಅವರೆಲ್ಲ ಅಂದ್ಕೊತಿದ್ರು ಅಂದರೆ ಹೆಲ್ದಿಯಾಗಿರ್ಬೇಕು, ನಾವು ಆರೋಗ್ಯವಾಗಿರಬೇಕು, ಇಷ್ಟೆಲ್ಲ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ನಾನು ಡಯಟ್ ಮಾಡಿ ಎಕ್ಸಸೈಸ್ಗಳು ಮಾಡಿ ನಾನು ಈ ಥರ ಸಣ್ಣ ಆಗಿದ್ದೀನಿ ಅಂತ ಅವರು ಮಾತಾಡ್ಕೊಳ್ತಾಯಿದ್ರು. ನನಗೂ ಒಂದೊಂದು ಕ್ವಶನ್ ಹಾಕ್ತಾಯಿದ್ರು. ಸೊ ನಾನು ಅವತ್ತು ಅಂದ್ಕೊಂಡೆ, ಏನೇ ಆಗಲಿ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವತ್ತು ನಾನು ಚಾಲೆಂಜ್ ಮಾಡಿದವಳು. ಅಂದರೆ ಜನವರಿ 15 ಅವತ್ತು ನಾನು ಸ್ಟಾರ್ಟ್ ಮಾಡಿಕೊಂಡವಳು. ಇದುವರೆಗೂ ಅಂದರೆ ಮಧ್ಯೆ ಚೀಟ್ ಮೀಲ್ ಆಗ್ತಾ ಇರುತ್ತೆ, ಬಟ್ ಅದನ್ನು ಬ್ಯಾಲೆನ್ಸ್ ಮಾಡೋದು ಸಹ ನಾನು ಕಲ್ತಿದ್ದೀನಿ. ಅದನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ. ಅದೇನಪ್ಪ ಅಂತಂದರೆ, ಈಗ ಏನಾದರೂ ನಾವು ಒಂದು ಹಬ್ಬದ ಊಟನೋ ಇಲ್ಲ ಫಂಕ್ಷನ್ಸ್ ಊಟನೋ ಮಾಡಿರ್ತೀವಿ ಅಂದ್ಕೊಳ್ಳಿ, ಮಧ್ಯಾಹ್ನ ಮಾಡಿರ್ತೀವಿ, ಸಂಜೆಗೆ ಊಟವನ್ನು ಸ್ಕಿಪ್ ಮಾಡ್ತಾಯಿದ್ದೆ. ಏನಾದರೂ ಫ್ರೂಟ್ಸ್ ಏನಾದರೂ ಸ್ವಲ್ಪ ತಿಂದ್ಕೊಂಡು ಅವತ್ತು ನೈಟು ಊಟವನ್ನು ತಿಂತಾಯಿರಲಿಲ್ಲ. ಇಷ್ಟು ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಾನು. ಇಷ್ಟು ಮಾಡಿ ಈಗ ನಾನು 14 kgನ ಇಳಿಸ್ಕೊಂಡಿದ್ದೀನಿ. ಹಾಗೆ 60 kg ಆಗಿದ್ದೀನಿ. ಈ ಬಟ್ಟೆಗಳು ಯಾವ ಆಗ್ತಿರಲಿಲ್ಲ ನನಗೆ. ನೋಡಿ ಈಗ ಹೆಂಗೆ ಹಾಕಿದಾವೆ ನೋಡಿ, ಎಲ್ಲ ಫುಲ್ ಲೂಸು. ತುಂಬಾ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನ ಹೇಳ್ತಾರೆ ಕಷಾಯಗಳು ಅವು ಇವು ಕುಡಿದ್ರೆ ತುಂಬಾ ಸಣ್ಣ ಆಗ್ತಾರೆ, ಮತ್ತು ಜ್ಯೂಸ್ಗಳು ಕುಡಿದ್ರೆ ಸಣ್ಣ ಆಗ್ತಾರೆ, ಅದನ್ನು ತಿಂದರೆ ಇದನ್ನು ತಿಂದರೆ ಸಣ್ಣ ಆಗ್ತಾರೆ, ಅದು ಏನೇನೋ ಹೇಳ್ತಾ ಇರ್ತಾರೆ. ಬಟ್ ನೋ ಯೂಸ್. ನಾವು ಯಾವತ್ತೂ ನಮ್ಮ ಮೈಂಡಿಗೆ ಹಾಕೊಂಡ್ಬಿಡ್ಬೇಕು, ಏನಿದ್ರು ಕ್ಯಾಲೋರಿಯನ್ನು ಕಡಿಮೆ ತಿನ್ನಬೇಕು, ಎಕ್ಸಸೈಸ್ಗಳನ್ನ ಮಾಡಬೇಕು, ವಾಕ್ ಮಾಡಬೇಕು, ನಮ್ಮ ಏನು ಕ್ಯಾಲೋರಿ ಇದೆ ಅದನ್ನ ಬರ್ನ್ ಮಾಡ್ತಾ ಹೋಗಬೇಕು. ಡೈಲಿ ಕ್ಯಾಲೋರಿ ಕಡಿಮೆ ತಿನ್ನಬೇಕು. ಇಷ್ಟು ಮಾಡಿದ್ರೆ ಮಾತ್ರ ನಾವು ವೆಯ್ಟ್ ಲಾಸನ್ನು ಮಾಡ್ಕೊಳಕ್ಕಾಗೋದು. ಯಾವುದೇ ರೀತಿಯಾದ ಡ್ರಿಂಕ್ಸ್ಗಳು ಅವು ಇವು ಕುಡ್ಕೊಂಡು ಮಾಡಿದ್ರೆ, ಅದು ಲಿಕ್ವಿಡ್ ಡಯಟು ಅದು ಇದು ಮಾಡ್ತಾರೆ. ಅದು ಮಾಡಿದ್ರೆ ಹೇಗೆ ಅಂದರೆ, ಲಿಕ್ವಿಡ್ ಡಯಟ್ ಅಂದರೆ ಸಣ್ಣ ಹಾಕ್ತಾರೆ, ಬಟ್ ಆಮೇಲೆ ಲಿಕ್ವಿಡ್ ನಾನು ಸಣ್ಣ ಆಗಿದ್ದೀನಿ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಡಬ್ಬಲ್ ಇದಾಗ್ಬಿಡುತ್ತೆ, ರೈಸ್ ಆಗ್ತಾ ಹೋಗುತ್ತೆ ನಮ್ಮ ವೆಯ್ಟ್ ಅನ್ನೋದು. ಸೊ ಆವಾಗ ನಮಗೆ ಮತ್ತೆ ಅದನ್ನೇ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಹೆಲ್ತೂ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ನಾವು ಕರೆಕ್ಟಾಗಿ ತಿನ್ನೋ ಆಹಾರದಲ್ಲೇ ಸ್ವಲ್ಪ ಎಲ್ಲನೂ ಒಂದು ಲೆಕ್ಕ ಈಗ ವಿಟಮಿನ್ ಆಗಿರ್ಬೋದು, ಮತ್ತು ಪ್ರೋಟೀನು, ಮತ್ತು ಇದು ಫೈಬರು, ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವು ಡೈಲಿ ಬ್ಯಾಲೆನ್ಸಲ್ಲಿ ತಿಂದ್ಕೊಂಡು ಎಕ್ಸಸೈಸು, ವಾಕಿಂಗ್ ಇಷ್ಟು ಮಾಡಿದ್ರೆ ಸಲೀಸಾಗಿ ನಾವು ವೆಯ್ಟನ್ನು ಕಡಿಮೆ ಮಾಡ್ಕೋಬೋದು. ಬಟ್ ತುಂಬ ಜನ ಹೆಂಗೆ ಮಾಡ್ತಾರೆ ಅಂದರೆ, ವಾರ 15 ದಿನ ಮಾಡ್ತಾರೆ, ಮತ್ತು ಅವ್ರಿಗೆ ಆಗೋದೇ ಇಲ್ಲ ಮಾಡೋದಕ್ಕೆ. ಸೊ ಆ ಥರ ಎಲ್ಲ ಮಾಡಬಾರ್ದು, ಕಂಟಿನ್ಯೂಸು. ಮತ್ತು ಯಾವುದೇ ರೀತಿಯಾದ ಸ್ವೀಟ್ಸ್ಗಳನ್ನ ನಾನು ತಿಂತಾರಿಲ್ಲ. ಸ್ವೀಟ್ ಅಂತೂ ಫುಲ್ ಕಟ್ ಡೌನ್ ಮಾಡಲೇಬೇಕು. ಮತ್ತು ಜಂಕ್ ಫುಡ್ಡು ಮತ್ತು ಎಣ್ಣೆ ಕರ್ದಿರೋ ಪದಾರ್ಥಗಳು ಅವನ್ನೆಲ್ಲನೂ ಸಹ ನಾವು ಬಿಡಲೇಬೇಕು. ಬಿಟ್ಟರೆ ಮಾತ್ರ ಈ ಒಂದು ರಿಸಲ್ಟು ಸಿಗೋದಕ್ಕೆ ಸಾಧ್ಯ. ಓಕೆ ಫ್ರೆಂಡ್ಸ್, ಇವತ್ತಿನ ವೆಯ್ಟ್ ಲಾಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ ಬಾಯ್.